ಯತೀಂದ್ರ ಹೇಳಿಕೆಗೆ ಶಿವಗಂಗಾ ಬಸವರಾಜು ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯನ್ನ ಹೈಕಮಾಂಡ್ ಮಾಡುತ್ತೆ. ಯಾರೋ ಒಬ್ಬ ಶಾಸಕ, ಯಾರೋ ಒಬ್ಬ ಎಂಎಲ್ಸಿ ಹೇಳಿದ್ರೆ ಅದನ್ನ ಗಣನೆಗೆ ತೆಗೆದುಕೊಳ್ಳಬಾರದು ಅಂತ ಶಿವಗಂಗಾ ಹೇಳಿದ್ದಾರೆ. ಹೈಕಮಾಂಡ್ ಬಿಟ್ಟು ಬೇರೆ ಯಾರೇ ಹೇಳಿದ್ರು ಅವರ ಮಾತಿಗೆ ಕಿಮ್ಮತ್ತು ಕೊಡಬೇಕಾಗಿಲ್ಲ ಅಂತ ಶಿವಗಂಗಾ ಹೇಳಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸುನೀಲ್ ಶಿವಗಂಗಾ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ. ನಾನು ಆ ವಿಡಿಯೋ ನೋಡಿಲ್ಲ. ಒಂದೇದು ಅವ್ರ ಸ್ಟೇಟ್ಮೆಂಟ್ ನೋಡಿಲ್ಲ, ಯಾರ್ದು ಯತೀಂದ್ರ ಅವರು ಸ್ಟೇಟ್ಮೆಂಟ್ ನೋಡಿಲ್ಲ. ಆಮೇಲೆ ಈಗ CM ಕುರ್ಚಿ ಖಾಲಿ ಇಲ್ಲದೆ ಇರೋದ್ರಿಂದ ಆ ಪ್ರಶ್ನೆನೇ ಬರಲ್ಲ. ಮುಂದುವರಿಯೋದ್ರ ಬಗ್ಗೆನೂ ಬರಲ್ಲ, ಬೇರೆಯವ್ರು ಮಾಡೋದ್ರ ಬಗ್ಗೆನೂ ಬರೋದಿಲ್ಲ. ಅಲ್ಲ, ಅವ್ರು ಕರೆಕ್ಟ್ ಹೇಳಿದಲ್ಲ, CM ಸಿದ್ದರಾಮಯ್ಯ ಅದೇ ಹೈಕಮಾಂಡ್ ಮಾಡೋದದು. ಈಗ ಯತೀಂದ್ರ ಅವ್ರು ಮಾಡೋದಾಗಿದ್ರೆ ಅವ್ರ ಹೇಳಿಕೆ ನಾವು ಪುರಸ್ಕರಿಸ್ಬೋದಿತ್ತು. ಇದು ಅವ್ರು ಮಾಡೋದಲ್ಲ, ಇದು ಹೈಕಮಾಂಡ್ ಮಾಡೋದು. ಹೈಕಮಾಂಡ್ ಹೇಳ್ಬೇಕು, ಮುಂದುವರಿತಾರೆ, ಚೇಂಜ್ ಮಾಡ್ತೀವಿ, ಬದಲಾವಣೆ ಮಾಡ್ತೀವಿ, ಶಿವಗಂಗ್ ಬಸಣ್ಣನ ಮಾಡ್ತೀವಿ, ನಿಮ್ಮನ್ನು ಮಾಡ್ತೀವಿ ಅನ್ನೋದು ಹೈಕಮಾಂಡ್ ಹೇಳ್ಬೇಕು. ಯಾರೊಬ್ಬ ಶಾಸಕರು, ಯಾರೊಬ್ರು MLC ಹೇಳಿದ್ರೆ ಅದೆಲ್ಲ ಗಣನೆ ತಗೋಬಿಡ್ರಿ. ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳೋ ಹೊರತುಪಡಿಸಿ ಯಾರೇ ಮುಖ್ಯಮಂತ್ರಿ ಮುಂದುವರಿತಾರೆ, ಬದಲಾವಣೆ ಇಲ್ಲ, ಬದಲಾವಣೆ ಇದೆ ಅಂದ್ರೂ ಕೂಡ ಅದಕ್ಕೆ ಯಾರು ಮಾತಾಡಬೇಡಿ, ಕಿಮ್ಮತ್ ಕೊಡಬೇಡಿ ಅಂತೀರ. ಹಾಗಾದ್ರೆ ಕಿಮ್ಮತ್ ಕೊಡೋ ಅವಶ್ಯಕತೆ ಇಲ್ಲ. ನಾನು ಮಾತಾಡಿದ್ರು ಇಲ್ಲ, ಯಾರು ಮಾತಾಡಿದ್ರು ಇಲ್ಲ. ಹಿರಿಯ ಮಾಜಿ ಸಚಿವರು ರಾಜಣ್ಣ ಅವರು ಕೂಡ ಹೇಳಿದ್ದಾರೆ, 2.5 ವರ್ಷಕ್ಕೆ ಯಾರಾದ್ರೂ ಮಾಡ್ತಾರೆ, ಅವ್ರನ್ನ 5 ವರ್ಷಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಹೇಳದ್ನಲ್ರಿ, ಹೈಕಮಾಂಡ್ ಹೊರತುಪಡಿಸಿ ಯಾರೇ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಆಗಲ್ಲ ಅನ್ನೋ ವಿಷಯ ಮಾತಾಡಿದ್ರೆ ಅದಕ್ಕೆ ಯಾವುದೇ ಒಂದು ಅರ್ಥ ಕೊಡೋದು ಅವಶ್ಯಕತೆ ಇಲ್ಲ. ನೀವು ಕೂಡ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಸಂಕ್ರಾಂತಿ ನಂತರ ಮಾತಾಡ್ತೀನಿ ಅಂತ ಹೇಳಿ. ಸಂಕ್ರಾಂತಿಲಿ ಏನಾದ್ರು ಕ್ರಾಂತಿ ಆಗುತ್ತಾ? ನಿಮಗೇನಾದ್ರು ಶಿವಗಂಗಾ ಬಸವರಾಜ್ ಅವ್ರಿಗೆ ಮಾಹಿತಿ ಬಂದಿದ್ಯಾ? ಸಂಕ್ರಾಂತಿಗೆ ಆಗುತ್ತಲ್ಲ, ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ, ಬದಲಾವಣೆ ಆಗ್ತಿದೆ ಸೂರ್ಯಂದು. ಅಂದ್ರೆ ಸೂರ್ಯ ಪಥ ಬದಲಾವಣೆ ಆಗುತ್ತೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತಾ? ಸಂದರ್ಭ ಬರಲಿ, ಮಾತಾಡ್ತೀನಿ, ಜನವರಿ ಮಾತಾಡ್ತೀನಿ. ಅಲ್ಲ, ಜನವರಿಗೆ ಏನಾದ್ರು ಗುಡ್ ನ್ಯೂಸ್ ಇದೆಯಾ ಅಂತ. ಯಾವ ದಿನ ಗುಡ್ ನ್ಯೂಸ್ ನಿಮಗೆ? ನಾವೇ DK ಸುರೇಶ್ ಅವರು ಮಾತು ಹೇಳಿದ್ದಾರೆ, ಸೋತವರು ಗೆಲ್ಲೇಬೇಕು, ಅವರಿಗೆ ಒಂದು ಅವಕಾಶ ಇದೆ ಅಂತ ಹೇಳಿ. ಈಗ ಸೋತರು ಗೆಲ್ಲೇಬೇಕು, ಗೆಲ್ಲರು ಸೋಲ್ಲೇಬೇಕು, ಗೆದ್ದರ್ ಕಂಟಿನ್ಯೂ ಗೆಲ್ತಾನೆ ಇರಬೇಕು, ಸೋತರು ಕಂಟಿನ್ಯೂ ಸೋಲ್ತರು. ಇದೆಲ್ಲ ವಿಧಿ ಲಿಖಿತ, ನಾವು ನಿಮ್ಮ ಕೈಲಿಲ್ಲ. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರೆ ಅವ್ರನ್ನೇ ಒಂದು ಮಾತು ಕೇಳಿ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಆಸೆ ಪಟ್ಟವರು, ಮತ್ತೆ ಮುಂಚೂಣಿಯಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದವರು ನೀವು. ಆ ವಿಚಾರಕ್ಕೆ ನೀವು ಭದ್ರಾಗಿದ್ದೀರಾ? ಜನವರಿ ಮಾತಾಡೋಣ, ಜನವರಿ ಯಾಕೋ ಇಲ್ಲ, ಜನವರಿಗೆ ಒಳ್ಳೆ ನ್ಯೂಸ್ ಕೊಡ್ತೀನಿ. ಅಂದ್ರೆ ಈಗ ಲಾಸ್ಟ್ ಕೊನೆಯ ಪ್ರಶ್ನೆ, ಈಗ ಯಾರೇ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ಯಾರೇ ಸ್ಟೇಟ್ಮೆಂಟ್ ಕೊಟ್ಟರು ಅದಕ್ಕೆ ಯಾವುದೇ ಕಿಮ್ಮತ್ತಿಲ್ವಾ? ಹಾಗಾದ್ರೆ ಯತೀಂದ್ರ ಸಿದ್ದರಾಮಯ್ಯರು ಅಂತಲ್ಲ, ನನ್ನನ್ನು ಸೇರಿ ಯಾವುದೇ ಒಬ್ಬ ವ್ಯಕ್ತಿ MLA ಇರ್ಬೋದು, MLC ಇರ್ಬೋದು, ಅವ್ರು ಯಾರೇ ವ್ಯಕ್ತಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾಡಿದ್ರೆ ಅದು ನೀವೇ ಗಮನಕ್ಕೆ ತಗೋಬೇಡ್ರಿ. ಕ್ಯಾಮ್ರಾಮನ್ ಶರಣಯ್ಯ ಜೊತೆ ಸುನಿಲ್, TV9 ಬೆಳಗಾವಿ. ಸಿದ್ದರಾಮಯ್ಯ ಅವರೇ CM ಅಂತ ಯತೀಂದ್ರ ಪುನರುಚ್ಚಾರ ಮಾಡಿದ್ದಾರೆ. ಹಿಂದೆಯೂ ಕೂಡ ಇದೇ ಮಾತನ್ನೇ ಹೇಳಿದ್ರು. ಯಾವುದೇ ರೀತಿ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷ CM ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ನೋಡಿ, ಈಗಾಗಲೇ ಬಹಳ ಚರ್ಚೆಗಳಾಗ್ತಾ ಇದೆ. ಇದರ ಮಧ್ಯದಲ್ಲಿ ಈಗ ಯತೀಂದ್ರ ಅವರ ಹೇಳಿಕೆ. ನಮ್ಮ ಮೊದಲಿಂದ ಅದನ್ನ ಹೇಳ್ತೀನಿ, ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿ. ಜನವರಿಗೆ ಹೋಗ್ಬೇಕು, ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡು ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. 5 ವರ್ಷಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಪ್ರಕಾರ ಆ ಬದಲಾವಣೆ ಈಗ ಗೊಂದಲ ಇತ್ತು. ಯಾಕೆ ಅಂತಂದ್ರೆ ಅವರು DCM ಅವ್ರು ಕೇಳಿದ್ರು, ತಾವು ಮುಖ್ಯಮಂತ್ರಿಗಳು ಆಗ್ಬೇಕು, ಆಕಾಂಕ್ಷಿಗಳು ಇರ್ತಾರೆ. ಸೊ ಆದ್ರೆ ಹೈಕಮಾಂಡ್ ಇದ್ರ ಬಗ್ಗೆ ತೀರ್ಮಾನ ಮಾಡಲ್ಲ ಈಗಲೇ ಅಂತ ಹೇಳಿದ್ದಾರೆ. ಈಗ CLP ಆಯ್ಕೆ ಮಾಡ್ಬೇಕಾದ್ರೆ ಇಷ್ಟು ವರ್ಷಕ್ಕೆ ಅಷ್ಟು ವರ್ಷಕ್ಕೆ ಅಂತ ಆಯ್ಕೆ ಮಾಡೋದು, ಯಾರು ಮುಖ್ಯಮಂತ್ರಿಗಳಾಗಬೇಕು ಅನ್ನೋದನ್ನ ಅಷ್ಟೇ ತೀರ್ಮಾನ ಮಾಡ್ತಾರೆ. CLP ನಲ್ಲಿ ಇಷ್ಟು ವರ್ಷಗಳಿಗೆ ಮಾತ್ರ ಆಗ್ಬೇಕು ಅಂತ ಯಾರು ಕೂಡ ತೀರ್ಮಾನ ಮಾಡಲ್ಲ. ಅದು ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅಂತ ಸ್ಪಷ್ಟಪಡಿಸಿದೆ. ಈಗ ಸದ್ಯಕ್ಕೆ ಲೀಡರ್ಶಿಪ್ ಬದಲಾವಣೆ ಪ್ರಶ್ನೆ ಇಲ್ಲ. 5 ವರ್ಷ CM ಆಗಿರ್ತಾರೆ ಅಂತ ತಾವು 5 ವರ್ಷ ಸಿದ್ದರಾಮಯ್ಯ CM ಅನ್ನೋದು ಯತೀಂದ್ರ ಅಭಿಪ್ರಾಯ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅಭಿಪ್ರಾಯ ಇದೆ, ವ್ಯಕ್ತಪಡಿಸಬಹುದು. TV9ಗೆ ಕಾಂಗ್ರೆಸ್ ಶಾಸಕ KN ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ನಿರ್ಧಾರ ಮಾಡಿ ಹೇಳೋವರೆಗೂ ಚರ್ಚೆ ಇರುತ್ತೆ ಅಂತ ರಾಜಣ್ಣ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ KN ರಾಜಣ್ಣ ಅವರೊಟ್ಟಿಗೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಈಗಾಗಲೇ ಮಾಜಿ ಸಚಿವರು ಶಾಸಕರಂತ ರಾಜಣ್ಣ ಅವರು ಬನ್ನಿರೋರನ್ನ ಮಾತಾಡ್ತಾರೆ. ಸರ್, ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿ. ಅದು ಅವ್ರ ಅಭಿಪ್ರಾಯನಪ್ಪ. ಅವ್ರ ಅಭಿಪ್ರಾಯ ಹೇಳಿದ್ದಾರೆ.
ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಅವ್ರ ಅಭಿಪ್ರಾಯ ವ್ಯಕ್ತಪಡಿಸ್ಬೋದು. ಹಾಂ ಸರ್. ಗೊತ್ತಾಯ್ತಾ? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸೋದು ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಈ ಒಂದು ಅಧಿವೇಶನ ಆದ್ಮೇಲೆ ಮತ್ತೆ ಕ್ರಾಂತಿ ಆಗುತ್ತೆ, ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದೆ. ಇದೇ ಚರ್ಚೆ ಏನೋ ಇದೆ. ಅಂತಿಮವಾಗಿ ಹೈಕಮಾಂಡ್ ಅವ್ರು ಏನು ತೀರ್ಮಾನ ಹೇಳ್ತಾರೋ ಅವ್ರ ತೀರ್ಮಾನ ಹೇಳೋವರೆಗೂ ಚರ್ಚೆ ಇದ್ದೇ ಇರುತ್ತೆ. ಈಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ್ರೆ ನೀವು ಆ ಸಚಿವ ಸಂಪುಟದಲ್ಲಿ ಇರಲ್ವಾ ಸರ್? ಆ ಸಚಿವ ಸ್ಥಾನ ಕೇಳಲ್ವಾ? ಮಾಡಿದ್ದೀನಿ, ನಾನು ಆಗೋದಿಲ್ಲ ಅಂತೇಳಿ ಏನ್ ಹೇಳ್ಬೇಕು? ಅಲ್ಲ ಅಂದ್ರೆ ಏನೋ ಕ್ರಾಂತಿ ಇದೆಯಾ, ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಸರ್? ನೀವು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಯಾವ್ದು ನೋಡಿ, ರಾಷ್ಟ್ರೀಯ ಪಕ್ಷದಲ್ಲಿ ಯಾವಾಗಲೂ ಕೂಡ ಆ ಪಕ್ಷಗಳ ಹೈಕಮಾಂಡ್ ಏನ್ ನಿರ್ಣಯ ತಗೊಳ್ತಾರೋ ಅದು ಭದ್ರಾಗಿರ್ತಕ್ಕಂಥ ಪದ್ಧತಿ. ಕ್ಯಾಮ್ರಾ ಮಂಜು ಜೊತೆ ಸುನಿಲ್, TV9 ಬೆಳಗಾವಿ.